ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ಪದ ಬಂದು ಗ್ರೇವ್. GREV, ಗ್ರೇವ್. ಗ್ರೇವ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಸ್ಮಶಾನ ಅಂತ ಕರೀಬಹುದು. ಜನರನ್ನ ಹೂತು ಹಾಕುವಂತಹ ಸ್ಥಳ ಗ್ರೇವ್. ಗ್ರೇವ್ ಇಸ್ ಎ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಬರೀಡ್. ಗ್ರೇವ್ ಅಂದ್ರೆ ಫ್ರೆಂಡ್ಸ್ ಒಂದು ಸ್ಥಳ, ಪ್ಲೇಸ್. ಎಂತಹ ಸ್ಥಳ? ಡೆಡ್ ಬಾಡಿಗಳನ್ನ, ಸತ್ತು ಹೋದಂತಹ ಜನರನ್ನ ಊತು ಹಾಕ್ತಕ್ಕಂತ ಸ್ಥಳ. ಈ ಆರ್ಟಿಕಲ್ ಅನ್ನ ಗಮನಿಸಿ. ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಬರ್ತಕ್ಕಂತ ಒಂದು ಟೌನು ಜಾಫ್ನಾ. ಅಲ್ಲಿ ಫ್ರೆಂಡ್ಸ್ ತುಂಬಾ ವರ್ಷಗಳ ಹಿಂದೆ ಅನೇಕ ಜನರನ್ನ ಹೂತು ಹಾಕಿದಂತಹ ಒಂದು ಗ್ರೇವ್. ಮಾಸ್ ಅಂತಂದ್ರೆ ಮಾಸ್ ಗ್ರೇವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮಾಸ್ ಅಂತಂದ್ರೆ ಜನರು, ಅನೇಕ ಜನರಿಗೆ ಮಾಸ್ ಅಂತ ಕರೀತೀವಿ. ಅನೇಕ ಜನರನ್ನ ಊತು ಹಾಕಿರತಕ್ಕಂತಹ ಸ್ಥಳ ಮಾಸ್ ಗ್ರೇವ್. ಗ್ರೇವ್ ಅಂತಾನು ಕರಿಬಹುದು ಅಥವಾ ಗ್ರೇವ್ ಯಾರ್ಡ್ ಅಂತಾನು ಕೂಡ ಕರಿಬಹುದು ಫ್ರೆಂಡ್ಸ್. ಗ್ರೇವ್ ಯಾರ್ಡ್, ಗ್ರೇವ್ ಎರಡಕ್ಕೂ ಒಂದೇ ಅರ್ಥ, ಸ್ಮಶಾನ. ಫ್ರೆಂಡ್ಸ್, ಎರಡನೇ ಪದ ಮ್ಯಾಸಿವ್. MASSIV. ಮ್ಯಾಸಿವ್ ಅಂತಂದ್ರೆ ಫ್ರೆಂಡ್ಸ್ ವೆರಿ ಬಿಗ್. ಕನ್ನಡದಲ್ಲಿ ದೊಡ್ಡದು ಅಥವಾ ಬೃಹತ್ ಆಕಾರದಲ್ಲಿ ಇರ್ತಕ್ಕಂಥದ್ದು. ಬೃಹತ್ತಾದ, ಬೃಹತ್ತಾದ, ದೊಡ್ಡದಾದ ಅನ್ನುವಂತ ಅರ್ಥ ಬರುತ್ತೆ. ಸಮಥಿಂಗ್ ವಿಚ್ ಇಸ್ ವೆರಿ ಬಿಗ್, ವೆರಿ ಹ್ಯೂಜ್ ಇಸ್ ಕಾಲ್ಡ್ ಮ್ಯಾಸಿವ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ಬುರ್ಜ್ ಖಲೀಫಾ ಏನಿದೆ ದುಬೈಯಲ್ಲಿ, ಅದು ಇಡೀ ಜಗತ್ತಿನಲ್ಲೇ ಎತ್ತರವಾದಂತಹ ಬಿಲ್ಡಿಂಗ್. ಸೊ ಆ ಬಿಲ್ಡಿಂಗ್ ತುಂಬಾ ದೊಡ್ಡದಾಗಿದೆ. ಮ್ಯಾಸಿವ್ ಬಿಲ್ಡಿಂಗ್. ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡ್ರೆ ಇದು ಚಿಕ್ಕದಾಗಿ ಉರಿಯುತ್ತಾ, ದೊಡ್ಡದಾಗಿ ಉರಿಯುತ್ತಾ? ತುಂಬಾ ಹ್ಯೂಜ್ ಆಗಿ, ಬಿಗ್ ಆಗಿ ಹತ್ಕೊಳ್ಳುತ್ತೆ. ದೊಡ್ಡದಾಗಿರೋದಕ್ಕೆ, ಹ್ಯೂಜ್ ಆಗಿರೋದಕ್ಕೆ ಬಳಕೆ ಆಗ್ತಕ್ಕಂತಹ ಪದ ಮ್ಯಾಸಿವ್. ಸೊ ಫ್ರೆಂಡ್ಸ್, ಯಾವುದಾದ್ರೂ ಗಾತ್ರದಲ್ಲಿ, ಪ್ರಮಾಣದಲ್ಲಿ ಅಥವಾ ತೀವ್ರತೆಯಲ್ಲಿ ಫ್ರೆಂಡ್ಸ್ ಯಾವುದು ತುಂಬಾ ದೊಡ್ಡದಾಗಿರುತ್ತೋ ಅದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಮ್ಯಾಸಿವ್. 2019ರಲ್ಲಿ ಕರೋನಾ ಇಡೀ ಪ್ರಪಂಚವನ್ನ ಕಾಡ್ತು. ಅದೊಂದು ದೊಡ್ಡ ಸಮಸ್ಯೆಯಾಗಿ ಇಡೀ ಪ್ರಪಂಚಕ್ಕೆ ಪರಿಣಮಿಸ್ತು. In 2019, the whole world faced the massive problem of COVID-19. ಸಮಸ್ಯೆ ಇದು ಚಿಕ್ಕದಾಗಿರಲಿಲ್ಲ, ತುಂಬಾ ದೊಡ್ಡದಾಗಿತ್ತು ಫ್ರೆಂಡ್ಸ್. ತುಂಬಾ ದೊಡ್ಡದಾಗಿತ್ತು, ತುಂಬಾ ಯೂಸ್ ಆಗಿತ್ತು, ಬಿಗ್ ಆಗಿತ್ತು. ಅದಕ್ಕೆ ಬಳಕೆ ಆಗ್ತಕ್ಕಂಥ ಪದ ಫ್ರೆಂಡ್ಸ್ ಮ್ಯಾಸಿವ್. ಫ್ರೆಂಡ್ಸ್, ಮೂರನೇ ಪದ ಒಂದು ಪ್ಯಾಕ್ಟ್. PACT. ಪ್ಯಾಕ್ಟ್. ಪ್ಯಾಕ್ಟ್ ಅಂತಂದ್ರೆ ಫ್ರೆಂಡ್ಸ್ ಒಪ್ಪಂದ, ಕರಾರು, ಒಡಂಬಡಿಕೆ ಅನ್ನುವಂತ ಅರ್ಥ ಬರುತ್ತೆ. ಒಪ್ಪಂದ, ಕರಾರು, ಒಡಂಬಡಿಕೆ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಈ ಹೆಡ್ಲೈನ್ ಪ್ರಕಾರ ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಯುರೋಪ್ ನಲ್ಲಿ ಇರತಕ್ಕಂತ ಒಂದು 4 ದೇಶಗಳು ಸೇರಿ ಮಾಡ್ಕೊಂಡಿರುವಂತ ಒಂದು 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 ಸಂಸ್ಥೆ, ಒಂದು ಅಗ್ರಿಮೆಂಟ್, ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಸೊ ಈ ಸಂಸ್ಥೆ ನಮ್ಮ ದೇಶದೊಂದಿಗೆ, ಇಂಡಿಯಾದೊಂದಿಗೆ ಒಂದು ಪ್ಯಾಕ್ಟ್ ಅನ್ನ ಮಾಡ್ಕೊಂಡಿದೆ. ಅದು ಟ್ರೇಡ್ ಪ್ಯಾಕ್ಟ್. ಟ್ರೇಡ್ ಅಂದ್ರೆ ವ್ಯಾಪಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಪ್ಯಾಕ್ಟ್, ಒಪ್ಪಂದ, ಕರಾರು. ಸೊ ನಮ್ಮ ದೇಶ ಮತ್ತು ಆ 4 ದೇಶಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೂಲ್ಸ್, ರೆಗ್ಯುಲೇಷನ್ಸ್ ಲೂಸ್ ಆಗುತ್ತೆ ಫ್ರೆಂಡ್ಸ್. ಆ ಮೂಲಕ ಭಾರತ ಮತ್ತು ಈ 4 ರಾಷ್ಟ್ರಗಳ ಎಕಾನಮಿ ಏನಿದೆ ಅದು ಗ್ರೋ ಆಗ್ಲಿ ಅಂದ್ಬಿಟ್ಟು ಟ್ರೇಡ್ ಪ್ಯಾಕ್ಟ್, ಟ್ರೇಡ್ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಇದು ಟ್ರೇಡ್ ಪ್ಯಾಕ್ಟ್ ಫ್ರೆಂಡ್ಸ್. ಈಗ ರಷ್ಯಾ, ಉಕ್ರೇನು, ಇಸ್ರೇಲು, ಇರಾನು ಇಂಥ ರಾಷ್ಟ್ರಗಳು ಯುದ್ಧದಲ್ಲಿ ಇನ್ವಾಲ್ವ್ ಆಗಿವೆ. ಮುಂದೊಂದು ದಿನ ಯುದ್ಧ ನಿಂತು ಇವರೇನಾದ್ರೂ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ, ಶಾಂತಿ ಒಪ್ಪಂದ, ಒಪ್ಪಂದದ ಪದ ಬಳಕೆ ಆಗ್ತದೆ. ಅದನ್ನ ನಾವು ಪೀಸ್ ಪ್ಯಾಕ್ಟ್ ಅಂತ ಕರೀತೀವಿ ಫ್ರೆಂಡ್ಸ್. ಪ್ಯಾಕ್ಟ್ ಅಂತಂದ್ರೆ 2 ದೇಶಗಳು ಅಥವಾ 2 ಕಂಪನಿಗಳು, ಸಂಸ್ಥೆಗಳು ಅಥವಾ 2 ವ್ಯಕ್ತಿಗಳು ಇವರ ನಡುವೆ ಆಗ್ತಕ್ಕಂತಹ ಒಪ್ಪಂದ, ಕರಾರು ಅಥವಾ ಒಡಂಬಡಿಕೆಗೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಪ್ಯಾಕ್ಟ್ ಅಥವಾ ಅಗ್ರಿಮೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್.
ನಾಲ್ಕನೇ ಪದ, ಕಡೆಯ ಪದ, ಗಿಗ್ ಎಕಾನಮಿ. ಗಿಗ್ ಎಕಾನಮಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ತಾತ್ಕಾಲಿಕ, ಟೆಂಪರರಿ, ತಾತ್ಕಾಲಿಕ ಉದ್ಯೋಗ ಇರತಕ್ಕಂತಹ, ಉದ್ಯೋಗಗಳನ್ನ ಒಳಗೊಂಡಂತಹ ಆರ್ಥಿಕ ವ್ಯವಸ್ಥೆ. ಎಕಾನಮಿ ಅಂದ್ರೆ ಆರ್ಥಿಕ ವ್ಯವಸ್ಥೆ. ಯಾವ ಯಾವ ವ್ಯವಸ್ಥೆ ಹಣಕಾಸಿನ ಚಟುವಟಿಕೆಗಳನ್ನು, ಉತ್ಪಾದನೆಯ ಚಟುವಟಿಕೆಗಳನ್ನು, ಡಿಸ್ಟ್ರಿಬ್ಯೂಷನ್, ವಿತರಣೆಯ ಚಟುವಟಿಕೆಗಳನ್ನ ಒಳಗೊಂಡಿರುತ್ತೋ ಅದನ್ನ ಫ್ರೆಂಡ್ಸ್ ಎಕಾನಮಿ ಅಂತ ಕರಿಬಹುದು. ಸೊ ಫ್ರೆಂಡ್ಸ್, ಗಿಗ್ ಎಕಾನಮಿ ಅನ್ನೋದು ಆರ್ಥಿಕ ವ್ಯವಸ್ಥೆಯ ಒಂದು ಭಾಗ. ಇದರ ಗುಣಲಕ್ಷಣ, ಮೊದಲನೇ ಲಕ್ಷಣ ಫ್ರೆಂಡ್ಸ್, ಈ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಜಾಬ್ಸ್ ಏನಿದೆ, ಈ ಜಾಬ್ಸ್ಗೆ ಎಕ್ಸಾಂಪಲ್ ಈ ಅಮೆಜಾನ್, ಫ್ಲಿಪ್ಕಾರ್ಟ್, ಝೊಮ್ಯಾಟೊ, ಸ್ವಿಗ್ಗಿ, ಇಲ್ಲಿ ಕೆಲಸ ಮಾಡತಕ್ಕಂತಹ ಡೆಲಿವರಿ ಮ್ಯಾನ್ ಫ್ರೆಂಡ್ಸ್, ಡೆಲಿವರಿ ಬಾಯ್ಸ್, ಮತ್ತೆ ಈ ಓಲಾ, ಊಬರ್ ನಲ್ಲಿ ವರ್ಕ್ ಮಾಡತಕ್ಕಂತಹ ಡ್ರೈವರ್ಸ್. ಇವರ ಜಾಬ್ ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಇವರು ಇನ್ವಾಲ್ವ್ ಆಗಿರತಕ್ಕಂತ ಆರ್ಥಿಕ ವ್ಯವಸ್ಥೆ ಏನಿದೆ ಇದು ಫ್ರೆಂಡ್ಸ್ ಗಿಗ್ ಎಕಾನಮಿ. ಈ ಜಾಬ್ಗಳ ಎರಡು ಲಕ್ಷಣ ಫ್ರೆಂಡ್ಸ್. ಒಂದು ತಾತ್ಕಾಲಿಕ, ಇವ್ರದ್ದು ಜಾಬ್ ಏನಿದೆ ಇದು ತಾತ್ಕಾಲಿಕ, ಟೆಂಪರರಿ. ಇವರನ್ನ ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗೆದುಹಾಕಬಹುದು. ಮತ್ತೊಂದು ಲಕ್ಷಣ ಫ್ರೆಂಡ್ಸ್, ಫ್ರೀಲ್ಯಾನ್ಸರ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ವರ್ಡ್. ಫ್ರೀಲ್ಯಾನ್ಸರ್ ಅಂದ್ರೆ ಏನು? ಗಿಗ್ ಎಕಾನಮಿಯ ಪ್ರಮುಖ ಲಕ್ಷಣ ಫ್ರೆಂಡ್ಸ್, ಇಲ್ಲಿ ಕೆಲಸ ಮಾಡತಕ್ಕಂತಹ ಎಲ್ಲ ವ್ಯಕ್ತಿಗಳು, ಅದು ಡೆಲಿವರಿ ಮ್ಯಾನ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಇವರೆಲ್ಲರೂ ಫ್ರೆಂಡ್ಸ್ ಫ್ರೀಲ್ಯಾನ್ಸರ್ಸ್. ಫ್ರೀಲ್ಯಾನ್ಸರ್ ಅಂತಂದ್ರೆ ಫ್ರೆಂಡ್ಸ್ ಒಬ್ಬ ಕೆಲಸಗಾರ. ಓಕೆ, ಒಬ್ಬ ಕೆಲಸಗಾರ ಯಾರು ಪರ್ ಟಾಸ್ಕ್ಗೆ ಆತನಿಗೆ ಕೂಲಿಯನ್ನ ನೀಡಲಾಗುತ್ತೋ ಆತನನ್ನ ಫ್ರೀಲ್ಯಾನ್ಸರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡೆಲಿವರಿ ಮ್ಯಾನು ಪರ್ ಆರ್ಡರ್ಗೆ ಆತನಿಗೆ ಇಂತಿಷ್ಟು ಅಂತ ಕಮಿಷನ್ ಇರುತ್ತೆ. ಡ್ರೈವರ್ಗೆ ಪರ್ ಪಿಕಪ್, ಒಬ್ಬ ವ್ಯಕ್ತಿನ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಅವನಿಗೆ ಇಂತಿಷ್ಟು ಕಮಿಷನ್ ಅಂತ ಇರುತ್ತೆ. ಈ ರೀತಿ ಕಮಿಷನ್ ಪಡೆಯೋರಿಗೆ, ಪರ್ ಟಾಸ್ಕ್ಗೆ ಕಮಿಷನ್ ಪಡೆಯೋರಿಗೆ, ಪರ್ ಟಾಸ್ಕ್ಗೆ ಕೂಲಿಯನ್ನ ಪಡೆಯೋರಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಫ್ರೀಲ್ಯಾನ್ಸರ್ ಅಂತ ಕರಿತೀವಿ. ಸೊ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಫ್ರೀಲ್ಯಾನ್ಸರ್. ಇವ್ರಿಗೆಲ್ಲರಿಗೂ ಪರ್ ಟಾಸ್ಕ್ ದುಡ್ಡನ್ನ, ಕೂಲಿಯನ್ನ ಕೊಡಲಾಗುತ್ತೆ. ಮತ್ತೆ ಇನ್ನೊಂದು ಲಕ್ಷಣ ಫ್ರೆಂಡ್ಸ್, ಟೆಂಪರರಿ. ಇವರನ್ನ ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗೆದು ಬಿಸಾಕಬಹುದು. ಸೊ ಗಿಗ್ ಎಕಾನಮಿ ಅಂತಂದ್ರೆ ಈ ಎರಡು ಲಕ್ಷಣಗಳು ನಿಮ್ಮ ತಲೆಗೆ ಬರಲಿ ಫ್ರೆಂಡ್ಸ್. ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ, ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.